ಈಗಾಗಲೇ ಅವರು ಘೋಷಣೆ ಮಾಡಿರೋ ಪ್ರಕಾರ ಏನಂದ್ರೆ ಅಸಂಘಟಿತ ಕಾರ್ಮಿಕರ ಯಾದಿಯೊಳಗೆ ನಮ್ಮನ್ನು ಚಾಲಕರನ್ನು ಸೇರಿಸಿದ್ದಾಗಿದ್ದರೂ ಕೂಡ ಅದು ಇನ್ನೂವರೆಗೂ ಅದು ಅಥೆಂಟಿಕ್ ಆಗಿ ನೋಟಿಫಿಕೇಷನ್ ಹೊರಗೆ ಬಂದಿಲ್ಲ ಸರ್. ಅಂದರೆ ವೆಬ್ಸೈಟ್ ಬಿಟ್ಟಿಲ್ಲ ನಮ್ಗೆ. ಕಾರ್ಡ್ ಈಗ ಅವರು ಹೇಳ್ತಾರೆ ಕಾರ್ಡ್ ಮಾಡ್ಸೋಕೆ ನಿಮ್ಗೆ ಆಲ್ರೆಡಿ ಈಗ ಇದನ್ನು ಅಸಂಘಟಿತ ಕಾರ್ಮಿಕರ ಇದ್ರೊಳಗೆ ಯಾದಿಯೊಳಗೆ ಸೇರಿಸಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ಬಟ್ ನಾವು ಅಲ್ಲಿ ಹೋಗಿ ಮಾಡ್ಸಕ್ಕೆ ಹೊಂಟಾರೆ. ಈಗ ಕೆಲವೊಬ್ರು ಹೋಗ್ತಾರೆ, ನಮ್ಮ ಡ್ರೈವರ್ಸ್ ಎಲ್ಲ ಗೊತ್ತಿಲ್ಲದವ್ರವ್ರು ಹೋಗ್ತಾರೆ, ಹೋಗಿ ನಮ್ದು ಕಾರ್ಮಿಕ ಕಾರ್ಡ್ ಮಾಡಿಕೊಡ್ರಿ ಅಂತ ಹೋದಾಗ ಇಲ್ಲ ಇನ್ನೂ ಅದು ಇದನ್ನು ವೆಬ್ಸೈಟ್ ಬಿಟ್ಟಿಲ್ಲ, ಅದು ಬಿಟ್ಟ ಮೇಲೆ ಬರ್ತೈತೆ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ನಮ್ಗೆ ಅವರು ಅದನ್ನು ನಮ್ಗೆ ಆ ಯಾದಿಯೊಳಗೆ ಸೇರಿಸಿರೋದು ಕೂಡ ನಮ್ಗೆ ಭಾಳ ಸಂತೋಷಕರವಾದ ವಿಷಯ. ಈಗ ಅವ್ರು ಹೇಳಿದಾಗೈತಿ, ಅದನ್ನು ಆದಷ್ಟು ಬೇಗ ನಮ್ಗೆ ಜಾರಿಗೊಳಿಸಿ ನಮ್ಮನ್ನು ಆ ಕಾರ್ಡನ್ನು ವಿತರಣೆ ಮಾಡಿದರೆ ನಮ್ಮವರು ಎಲ್ಲರೂ ಅದರದ್ದು ಬೆನಿಫಿಟನ್ನು ತೊಗೊಳಕ್ಕೆ ಭಾಳ ಅನುಕೂಲ ಆಗ್ತೈತಿ. ಆದಷ್ಟು ಬೇಗ ಅವರು ಅದನ್ನು ಜಾರಿಗೊಳಿಸ್ಬೇಕು ಮತ್ತು ಅದನ್ನು ಹೊರಗೆ ಹಾಕ್ಬೇಕು. ಹೊರಗೆ ಹಾಕಿ ನಮ್ಮವ್ರಿಗೆ ಎಲ್ಲರಿಗೂ ಅನುಕೂಲತೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಶಯ. ಜೊತೆಗೆ ಆ ಕಾರ್ಮಿಕ ಕಾರ್ಡ್ಲಿಂತ ನಮಗೆ ಏನೇನು ಬೆನಿಫಿಟ್ಸ್ ಬೇಕಂದ್ರೆ ನಮ್ಮ ಮಕ್ಕಳ ಉನ್ನತ ಅಭ್ಯಾಸಕ್ಕಾಗಲಿ, ಜೊತೆಗೆ ನಮ್ಮ ಕಾರ್ಮಿಕರ ಯಾದಿಯೊಳಗಿರತಕ್ಕಂಥ ವಾಹನ ಚಾಲಕರಿಗೆ ಎಲ್ಲಿ ಏನೋ ಅಪಘಾತ ಆದರೆ ಅದರದ್ದು ಬರ್ತಕ್ಕಂಥದ್ದು ಕಾರ್ಮಿಕರಿಗೆ ಏನು ಬರ್ತಕ್ಕಂಥದ್ದು ಒಂದು ಬೆನಿಫಿಟ್ಸ್ ಇದ್ದಾವೆ. ಅಸಂಘಟಿತ ಕಾರ್ಮಿಕರಿಗೂ ಕೂಡ ಅದೇ ರೀತಿ ಒಳಗೆ ನಮ್ಗೆ ಒಂದು ಇನ್ನೂ ಅದಕ್ಕಿಂತ ಒಂದು ಹೆಚ್ಚಿನ ರೀತಿ ಒಳಗೆ ನಮ್ಗೆ ಬೆನಿಫಿಟ್ಸ್ ಬಂದರೆ ಚಲೋ. ಯಾಕಂದ್ರೆ ಆದಷ್ಟು ನಮ್ಗೆ ನಾವು ರೋಡ್ ಮೇಲೆ ಇರೋರು ಸರ್, ನಮ್ದು ನೀರಿನ ಮೇಲಿನ ಗುಳ್ಳಿ ಏನಿರ್ತೈತೆ ಅಂದ್ರೆ ಅದಕ್ಕಾಗಿ ನಾವು ಹೇಳೋದು ಏನಂದ್ರೆ ನಮ್ಗೆ ಆದಷ್ಟು ಅದಕ್ಕಿಂತ ಒಂದು ಕೈ ಮೇಲಾಗಿ ನಮ್ಗೆ ಒಂದು ಬೆನಿಫಿಟ್ಸ್ ಕೊಟ್ಟರೆ ನಮ್ಗೆ ಒಳ್ಳೇದಾಕೈತೆ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಆರೋಗ್ಯದನ್ನು ಕೂಡ ನಮ್ಗೆ ಅದ್ರೊಳಗೆ ಸೇರಿಸ್ಬೇಕು. ಇಲ್ಲಿ ಯಾಕಂದ್ರೆ ಅವರು ಸೇರಿಸಿವೆ ಅಂತ ಹೇಳ್ತಾರೆ, ಅದನ್ನು ನೋಡ್ಬೇಕು ಸರ್. ಇನ್ನೂ ಮಟ್ಟ ನಮ್ಗೆ ಅದು ಯಾವುದೇ ರೀತಿ ಒಳಗೆ ನಮ್ಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲ. ಯಾಕಂದರೆ ಕಾರ್ಡ್ ಹೊರಗೆ ಬಂದಿಲ್ಲ, ಇನ್ನೂ ಕಾರ್ಡ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಗೆ ಅದ್ರ ಬಗ್ಗೆ ಇನ್ನೂ ಪೂರ್ತಿ ಗೊತ್ತಾಗಿಲ್ಲ. ನಮ್ಗೆ ಆ ಕಾರ್ಡ್ ಕೊಟ್ಟ ಮೇಲೆ ಗೊತ್ತಾಗ್ತದೆ ಸರ್ ಅದ್ರೊಳಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ. ಅದಕ್ಕೆ ನಮ್ಗೆ ಅದ್ರ ಜೊತೆಗೆ ನಾವು ಒಂದೇ ಮಾತು ಹೇಳ್ಬೇಕಂದ್ರೆ ಸರ್, ಅದ್ರೊಳಗೆ ಇದೆಯೋ ಇಲ್ಲವೋ ಅದು ನಮ್ಗೆ ಗೊತ್ತಿಲ್ಲ, ಅದು ಇರಲೇಬೇಕನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕಾಗಿ ನಮ್ಗೆ 60 ವರ್ಷ ಆದಮೇಲೆ ನಮ್ಗೆ ಅದ್ರದ್ದು ಪಿಂಚಣಿ ಈಗ ನಮಗೂ ಕೂಡ ಅದ್ರದ್ದು ಒಂದು ಏನೋ ಒಂದು ಪಿಂಚಣಿ ಟೈಪ್ ನಮ್ಗೆ ಅವ್ರಿಗೆ ಅದ್ರೊಳಗೆ ಆ ಕಾರ್ಡ್ ಇರೋರಿಗೆ ಆ ಬೆನಿಫಿಟ್ಸನ್ನು ಕೊಟ್ಟರೆ ನಮ್ಗೆ ಭಾಳ ಒಳ್ಳೇದು ಸರ್. ಕೊಡಲೇಬೇಕು ಸರ್. ನಮ್ಮ ಅದ್ರದ್ದು ಯಾವಾಗಲೂ ನಮ್ಮದು ಆಗ್ರಹ ಅದೇ ಇದೆ. ಏನಂದ್ರೆ ನಮ್ಗೆ ಇಂಥವೆಲ್ಲ ನಮ್ಗೆ ಕೆಲವೊಂದು ನಾವು ಅದ್ರೊಳಗೆ ಕಾಣಿಸಿ ನಾವು ಇಷ್ಟು ದಿನ ಹೋರಾಟ ಮಾಡ್ತಾ ಬಂದಿದ್ದು, ಆ ಹೋರಾಟದೊಳಗೆ ನಾವು ಏನು ಮನವಿ ಪತ್ರ ಕೊಡ್ತೀವಿ ಸರ್, ಅದರೊಳಗೆ ಎಲ್ಲದ್ರೊಳಗೂ ನಾವು ಕಾಣಿಸಿದ್ದೈತೆ ಸರ್. ಏನಂತಂದ್ರೆ ನಮ್ಗೆ ಪಿಂಚಣಿ ಕೊಡುವಂಥದ್ದಾಗಲಿ, ನಮ್ದು ಏನಾದರೂ ಆರೋಗ್ಯದ ಒಂದು ಬೆನಿಫಿಟ್ಸ್ ಆಗಲಿ ಏನಂತ ನಾವು ಅದ್ರೊಳಗೆ ಪಾಯಿಂಟ್ಸ್ ಹಾಕಿದ್ದೀವಿ ಸರ್. ಅದ್ರ ಪ್ರಕಾರನ ಕೊಟ್ಟರೆ ನಮ್ಗೆ ಭಾಳ ಒಳ್ಳೇದಂತೇಳಿ ನಾನು ಈ ಮಾತು ಹೇಳ್ತೀನಿ ಸರ್. ತುಂಬ ಒಳ್ಳೆ ಕೆಲಸ, ಒಳ್ಳೆ ನಿರ್ಧಾರನ ತೊಗೊಂಡಿದ್ದು ಜೊತೆಗೆ ನಮ್ಗೆ ಈಗ ಆಲ್ರೆಡಿ ಅವರು ಘೋಷಣೆ ಮಾಡಿಬಿಟ್ರೆ ಸರ್. ಮಾಡಿಬಿಟ್ರೆ ಅಂದ್ಕೊಳ್ಳಿ ನಮ್ಗೆ ಈಗ ಆಲ್ರೆಡಿ 80% ನಮ್ಗೆ ಒಂಥರ ಜೀವ ಬಂದಂಗೆ ಆಗಿದೆ. ಹೆಂಗಂದ್ರೆ ಇಷ್ಟು ದಿವಸ ನಮ್ಗೆ ಯಾರು ಗುರುತಿಸಿರಲಿಲ್ಲ, ಯಾರು ನಾವು ಇಷ್ಟಕೊಂಡು ಹೋರಾಟ ಮಾಡಿದರೂ ಕೂಡ ಅದನ್ನು ನಮ್ಗೆ ಜಾರಿಗೊಳಿಸಿದಿರಲಿಲ್ಲ, ನಮ್ಗೆ ಮಾಡೋಕೆ ಅದ್ರ ಬಗ್ಗೆ ಚಕಾರ ಸುದ್ದಿ ತೆಗೆದಿರಲಿಲ್ಲ. ಈಗ ಸಂತೋಷ್ ಲಾಡ್ ಸಾಹೇಬರು ಬಂದಾದ್ಮೇಲೆ ನಮ್ಮ ಭಾಗದ ಒಂದು ಸಚಿವರಾದ್ಮೇಲೆ ನಮ್ಗೆ ಅವರು ಒಂದು ಕೆಲಸ ಮಾಡ್ಯಾರ ಅಂತಂದ್ರೆ ನಮ್ಗೆ ಅದು ಭಾಳ ಹೆಮ್ಮೆಯ ವಿಷಯ. ಇಷ್ಟು ದಿವಸ ಹೊರಗಡೆಯವರು ಬೇರೆದವರು ಉಸ್ತುವಾರಿ ಸಚಿವರಾಗಿರಲಿ, ಕಾರ್ಮಿಕ ಸಚಿವರಾಗಿರಲಿ, ಬೇರೆ ಕಡೆದವ್ರು ಆಗಿರ್ತಿದ್ರು. ಈಗ ನಮ್ಮವರ ಇಲ್ಲಿಯವರು ನಮ್ಗೆ ಇಲ್ಲೇ ಲೋಕಲ್ದವ್ರು ನಮ್ಗೆ ಆಗಿದ್ದಕ್ಕೆ ಅವ್ರು ಮಾಡಿದ್ದಾರೆ. ನಮ್ಗೆ ಅದು ಭಾಳ ಖುಷಿ, ಹೆಮ್ಮೆಯ ವಿಷಯ ಸರ್. ಅದೇ ರೀತಿಯೊಳಗೆ ಅವ್ರು ಹೆಂಗೆ ಅವ್ರು ಘೋಷಣೆ ಮಾಡ್ಯಾರ ಹಂಗೆ ಅದನ್ನು ಆದಷ್ಟು ಬೇಗ ನಮ್ಗೆ ಎಲ್ಲರ ಕೈಗೆ ಮುಟ್ಟುವಂಗೆ ಅದನ್ನು ಮಾಡಿದ್ರೆ ಭಾಳ ಒಳ್ಳೇದಂತೇಳಿ ಈ ಮೂಲಕ ಹೇಳಿ. ಮಂಜುನಾಥ್, ನರೇಂದ್ರ. ಕಾರ್ಮಿಕ ಇಲಾಖೆ ಕಾರ್ಡ್ ಕೊಟ್ಟಾರ, ಲಾಡೋರು ಕೊಟ್ಟಾರ, ಒಳ್ಳೆ ಐತಿ. ಆಟೋ ಡ್ರೈವರ್ಸ್ಗೆ ಭಾಳ ಅನುಕೂಲನೂ ಐತಿ, ಅದರಿಂದ ಫೈದೆ ಐತಿ. ಅದು ಏನು ಬ್ಯಾಕ್ ಲೈಸೆನ್ಸ್ ಏನು ಅನ್ನಾಗ್ತಾರಲ್ಲ ಅವರು, ಸುಪ್ರೀಂ ಕೋರ್ಟ್ನಾಗ ಆದೇಶ ಆಗೈತಿ, ಅದು ಕ್ಯಾನ್ಸಲ್ ಆಗೈತಿ. ಇವ್ರು ನೋಡಿದ್ರೆ ಯೋಜನಾ ಯಾವ ನಮಗೆ ಗೌರ್ಮೆಂಟ್ಸ್ ಇದರಿಂದ ಅದು ಸವಲತ್ತು ಸಿಕ್ಕಂಗಿಲ್ಲ. ಅದು ಏನೈತಲ್ಲ ಅದು MT ಏನು ಲೈಸೆನ್ಸ್ ಅದಾವಲ್ಲ ಅವ್ರಿಗೂ ಸಿಗಬೇಕು. ಅವರು ಆಟೋ ಡ್ರೈವರ್ಗೂ ಸಿಗಬೇಕು. ನಮಗೆ ಬ್ಯಾಚೆ ಅಷ್ಟದವ್ರಿಗೆ ಅವ್ರು ಕೊಡ್ಬೇಕಂತ ಕೆಲಸ ಅದು ಇದಿಲ್ಲ. ಇದು ಕ್ಯಾನ್ಸಲ್ ಆಗಬೇಕು. ಏನು ಎಲ್ಲರಿಗೆ ಏನು ಲೈಸೆನ್ಸ್ ಐತಿ ಎಲ್ಲರಿಗೆ ಅದು ಸಿಗೋದು ಪ್ರಯತ್ನ ಮಾಡ್ತೀವಿ ನಾವು. ಅದೇ ಹಲವಾರು ಹೋರಾಟ ಮಾಡಿದ್ರು ಮನವಿನೂ ಕೊಟ್ಟಿವಿ, DC ಮನವಿ ಕೊಟ್ಟಿವಿ, ಕಮಿಷನರ್ಗೂ ಮನವಿ ಕೊಟ್ಟಿವಿ, ಎಲ್ಲರಿಗೆ ಮನವಿ ಕೊಟ್ಟಿವಿ. ಅದು ಮುಂದೆ ನಾವು ಬರೀತೀವಿ, ಹೇಳ್ತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಅವರು ಅನ್ನಾಗ್ತಾರೆ. ಇದು ಇಮಿಡಿಯೇಟ್ ಮೀಟಿಂಗ್ ಮಾಡಿ ಅದು ರದ್ದಾಗಿ ಮಾಡಬೇಕು. ಎಲ್ಲರಿಗೆ ಅದು ಇದ್ದವ್ರಿಗೆ ಲೈಸೆನ್ಸ್ ಇದ್ದವ್ರಿಗೆ ಎಲ್ಲರಿಗೂ ಅದು ಯೋಜನೆ ಸಿಗಬೇಕು. ನಮ್ಮದು ಇದು ಬೇಡಿಕೆನೂ ಇದು ಐತಿ. ಇದು ಆಟೋ ನಿಮ್ಮ ಚಾಲಕರಿಗೂ ನಾವು ಪೆನ್ಷನ್ನು ಕೊಡ್ತೀವಿ ಅಂತ ಕೆಲಸ ಹೇಳ್ಯಾರ ಅವರು. ಇನ್ನೂ ಮಟ್ಟ ಯಾರು ತೊಗೊಂಡಿಲ್ಲ, ಇನ್ನೂ ಜಾರಿ ಮಾಡಿಲ್ಲ. ಅದು ಆನ್ಲೈನ್ಯಾಗ ಹಾಕಾಕ್ತಾರೆ. ರಿನ್ಯೂವಲ್ ಇಲ್ಲ, ಅದು ರಿನ್ಯೂವಲ್ ಮಾಡೋ ತನಕ ಸ್ವಲ್ಪ ಲೇಟ್ ಆಗ್ತೈತಿ. ಅದು ಬ್ಯಾಚ್ ಇದ್ರೂ ಅದನ್ನು ನಾವು ಫೆಸಿಲಿಟಿ ಮಾಡಾಕ್ತೀವಿ. ಅದು ಫೆಸಿಲಿಟಿ ನಾವು ಆಟೋ ಡ್ರೈವರ್ಗೆ ಕೊಡಾಕ್ತೀವಿ.
ಮಕ್ಕಳಿಗೆ ಎಜುಕೇಷನ್ ಏನು ಇವತ್ತು ಸರ್ಕಾರ ಕೊಡ್ತೀನಿ ಅಂತ ಕಾಸ ಹೇಳಾಗತ್ತಾರ ಅವರು. ಇನ್ನೂ ಕೆಲವು ಸ್ವಲ್ಪ ಅದ್ರಾಗ ತಗೊಂಡಾರ. ನಮ್ಮ ಆಟೋ ಚಾಲಕರು ಯಾರು ಹಾಕಿಲ್ಲ. ಅದನ್ನು ನಮ್ಮ ಆಟೋ ಚಾಲಕರು ನಮ್ಮ ಮಕ್ಕಳಿಗೆ ಅದು ಬೇಕು, ಅದು ಕೊಡೋಕೆ ತಯಾರಿಲ್ಲ ಅವರು. ಅದು ಕೊಟ್ಟರೆ ಭಾಳ ಒಳ್ಳೆ. ಮುಂದಿನ ದಿನದಲ್ಲಿ ನಾವು ಅದನ್ನು ಪಡಿಬೇಕು, ನಾವು ಕೊಡಬೇಕು ಅಂತ ಕೆಲಸ ನಾವು ಅದೇ ಇದು ಮಾಡ್ತೀವಿ. ಆದೇಶ ಮಾಡಿರಿ ಅಂತ ಕೆಲಸ ನಾವು ಕೇಳ್ಕೊತೀವಿ ಅವರು. ನಾವು ESI ದಿನದಲ್ಲಿ ಅದು ಮಾಡಿಕೊಡ್ರಿ ಅಂತ ಕೆಲಸ ಸಪ್ರೇಟ್ ಅದು ಕೇಳಾಕತ್ತೀವಿ. ಆದ್ರೆ ಅವರು ಅದ್ರಕ್ಕೆ ಕೊಡೋಕೆ ತಯಾರಿಲ್ಲ. ಅದು ಮಾಡಿದ್ರೆ ಭಾಳ ಒಳ್ಳೆ ಆಗ್ತೈತಿ. ಈಗ ಫ್ಯಾಕ್ಟ್ರಿ ಗಿಟ್ರಿ ಎಲ್ಲ ಕಡೆ ಅವ್ರ ಕಾರ್ಮಿಕರಿಗೆಲ್ಲ ಎಲ್ಲರಿಗೆ ಏನು ಕೊಡಾಕ್ತಾರಲ್ಲ ಅದೇ ಪ್ರಕಾರ ಕಾರ್ಡ್ ಮಾಡಿ ನಮಗೆ ನಮ್ಮ ಆಟೋ ಚಾಲಕರು ಅದು ಸಿಗಬೇಕಂತ ಕೆಲಸ ನಾವು ಕೇಳ್ಕೊತೀವಿ ಸರ್ಕಾರ ಮುಸ್ತಾಕ್ ಕರೇಜ್ಗೆ.